ನಮಸ್ಕಾರ. ಆ ಒಂದು ಕಾಯಿಲೆ ವಾಸಿ ಮಾಡೋಕೆ ಅಂತ ಕೊಟ್ಟ ಕಠಿಣ ಔಷಧಿ ಆ ರೋಗಿಯನ್ನೇ ಬಲಿ ತಗೊಂಡ್ರೆ ಹೇಗಿರುತ್ತೆ? ಅರೆ ಅದು ನಿಜಕ್ಕೂ ಬಹಳ ದುರಂತ ಅಂತಾನೆ ಹೇಳ್ಬಹುದು. ಹೌದು. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಿರೋದು 2025ರ ಸುಪ್ರೀಂ ಕೋರ್ಟ್ನ ಇನ್ ರೇ ರೈಟ್ ಟು ಪ್ರೈವಸಿ ಆಫ್ ಅಡೋಲೆಸೆಂಟ್ಸ್ ಅನ್ನೋ ಪ್ರಕರಣದ ಬಗ್ಗೆ. ಇಲ್ಲೂ ಕೂಡ ಅಂದ್ರೆ ನಿಖರವಾಗಿ ಇದೇ ಆಯಿತು. ಕರೆಕ್ಟ್. ಮಕ್ಕಳನ್ನ ರಕ್ಷಿಸಬೇಕು ಅಂತ ತಂದ ಪೋಕ್ಸೋ ಕಾನೂನು ಆ ಒಂದು ಮುಗ್ಧ ಕುಟುಂಬವನ್ನೇ ಹೇಗೆ ಬೀದಿಗೆ ತಂದಿತು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಏನ್ ಗೊತ್ತಾ, ಈ ಕಥೆ ಕೇಳಿದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗುತ್ತೆ. 2017ರಲ್ಲಿ 13 ವರ್ಷದ ಬಾಲಕಿ ಮತ್ತು 25 ವರ್ಷದ ಯುವಕನಿಗೆ ಪರಿಚಯ ಆಗುತ್ತೆ. ಆಕೆಗೆ 14 ವರ್ಷ ತುಂಬಿದಾಗ ಅವರಿಬ್ರು ಓಡಿ ಹೋಗಿ ಮದುವೆ ಕೂಡ ಆಗ್ತಾರೆ. ಆಮೇಲೆ 2021ರಲ್ಲಿ ಅವರಿಗೊಂದು ಮಗು ಕೂಡ ಆಗುತ್ತೆ. ಹೌದು, ಅಲ್ಲಿವರೆಗೂ ಎಲ್ಲವೂ ಸರಿಯಾಗಿತ್ತು. ರೈಟ್. ಎಲ್ಲರೂ ಸಂತೋಷವಾಗಿದ್ದಾರೆ ಅನ್ಕೊಳ್ಳುವಾಗ ಆ ಮಗುವಾದ ಕೇವಲ 7 ತಿಂಗಳ ನಂತರ ದಿಢೀರ್ನೆ ಪತಿಯ ಬಂಧನ ಆಗುತ್ತೆ. ಇದು ನಿಜಕ್ಕೂ ಶಾಕಿಂಗ್. ಖಂಡಿತ. ಇಬ್ಬರು ಒಪ್ಪಿ ಮಗುವಿನೊಂದಿಗೆ ಅಷ್ಟು ನೆಮ್ಮದಿಯಾಗಿರುವಾಗ ವಿಚಾರಣಾ ನ್ಯಾಯಾಲಯ ಒಬ್ಬ ತಂದೆಯನ್ನ 20 ವರ್ಷ ಜೈಲ್ಗೆ ಕಳ್ಸೋಕೆ ಹೇಗೆ ಸಾಧ್ಯ? ಅಂದ್ರೆ ಇಲ್ಲಿ ಕಾನೂನು ಮನುಷ್ಯತ್ವವನ್ನೇ ಮರ್ತಿತಾ ಅಂತ. ಮೇಲ್ನೋಟಕ್ಕೆ ನಮ್ಗೆ ಹಾಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದು ಆ ಪೋಕ್ಸೋ ಕಾನೂನಿನ ಮೂಲ ಉದ್ದೇಶವನ್ನ. ಅಂದ್ರೆ ಅಪ್ರಾಪ್ತ ವಯಸ್ಸಿನಲ್ಲಿ ಸಮ್ಮತಿ ಕೊಡೋಕ್ ಬರಲ್ಲ ಅನ್ನೋದಾ? ನಿಖರವಾಗಿ. ಅಪ್ರಾಪ್ತ ವಯಸ್ಸಿನಲ್ಲಿ ಸರಿ ತಪ್ಪುಗಳನ್ನ ನಿರ್ಧಾರಿಸುವ ಆ ಪ್ರಬುದ್ಧತೆ ಇರೋದಿಲ್ಲ ಅನ್ನೋದು ಕಾನೂನಿನ ಆಶಯ. ಓಕೆ. ಹೀಗಾಗಿ ಮಕ್ಕಳನ್ನ ಶೋಷಣೆಯಿಂದ ರಕ್ಷಿಸಲು ಈ ಕಠಿಣ ನಿಯಮ ತರಲಾಗಿದೆ. ಈಗ ಘಟನೆ ನಡೆದಾಗ ಆಕೆ ಅಪ್ರಾಪ್ತಿಯಾಗಿದ್ಲೋ ಅಲ್ವಾ? ಹೌದು. ಹಾಗಾಗಿ ಅವರಿಬ್ಬರು ಪರಸ್ಪರ ಒಪ್ಪಿ ಮದುವೆಯಾಗಿದ್ರೂ ಕೂಡ ಕಾನೂನು ಅದನ್ನ ಶಾಸನಬದ್ಧ ಅತ್ಯಾಚಾರ ಅಂದ್ರೆ ಆ ಸ್ಟ್ಯಾಟ್ಯೂಟರಿ ರೇಪ್ ಅಂತಾನೆ ಪರಿಗಣಿಸುತ್ತೆ. ಓ, ಅಂದ್ರೆ ಕಡ್ಡಾಯ ಶಿಕ್ಷೆ. ಹೌದು. ವಿಚಾರಣಾ ನ್ಯಾಯಾಲಯ ಕೇವಲ ಈ ಕಾನೂನಿನ ಚೌಕಟ್ಟಿನಲ್ಲಿ ನೋಡಿ ಆ 20 ವರ್ಷಗಳ ಕಡ್ಡಾಯ ಶಿಕ್ಷೆ ನೀಡಿತು. ಆದ್ರೆ ಕಲ್ಕತ್ತಾ ಹೈಕೋರ್ಟ್ ಇದನ್ನ ಬೇರೆ ರೀತಿ ನೋಡ್ತು. ಹೇಗೆ? ಅಂದ್ರೆ ಅವರು ಒಟ್ಟಿಗೆ ಇರೋದನ್ನ ಪರಿಗಣಿಸ್ತಾ, ಹೌದು, ಅವರೀಗ ಒಂದು ಕುಟುಂಬವಾಗಿ ಜೀವಿಸ್ತಿರೋದನ್ನ ನೋಡಿ ಸಿಆರ್ಪಿಸಿ ಸೆಕ್ಷನ್ 482ರ ಅಡಿಯಲ್ಲಿರುವ ತನ್ನ ವಿಶೇಷ ಅಧಿಕಾರವನ್ನ ಬಳಸ್ತು. ಆ ಸೆಕ್ಷನ್ 482 ಅಂದ್ರೆ ಕಾನೂನಿನ ದುರ್ಬಳಕೆಯನ್ನ ತಡೆಯುವ ಅಧಿಕಾರ ಅಲ್ವಾ? ಕರೆಕ್ಟ್. ಆ ಅಧಿಕಾರವನ್ನ ಬಳಸಿ ಹೈಕೋರ್ಟ್ ಆ ಶಿಕ್ಷೆಯನ್ನ ರದ್ದುಪಡಿಸಿತು. ಅಪ್ಪ, ಹೈಕೋರ್ಟ್ ತೀರ್ಪಿನಿಂದ ಆ ಕುಟುಂಬ ನಿರಾಳವಾಯಿತು ಅನ್ಕೊಳ್ಳೋ ಅಷ್ಟರಲ್ಲಿ ಆ ವ್ಯವಸ್ಥೆ ಮತ್ತೆ ಅವರ ಬೆನ್ನಿಗೆ ಬಿತ್ತಲ್ಲ. ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಕಾರಣ ಏನು? ಇಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದ್ದಕ್ಕೆ ಪ್ರಮುಖ ಕಾರಣ ಆ ಜ್ಞಾನ್ ಸಿಂಗ್ ಪ್ರಕರಣದ ತೀರ್ಪು. ಓ, ಜ್ಞಾನ್ ಸಿಂಗ್ ಪ್ರಕರಣ. ಅದರ ನಿಯಮ ಏನಾಗಿತ್ತು? ಆ ಹಳೆಯ ತೀರ್ಪಿನ ನಿಯಮ ಏನಂದ್ರೆ ಶಾಸನಬದ್ಧ ಅತ್ಯಾಚಾರದಂಥ ಅತ್ಯಂತ ಗಂಭೀರ ಅಪರಾಧಗಳನ್ನ ಕೇವಲ ಆರೋಪಿ ಮತ್ತು ಸಂತ್ರಸ್ತೆ ರಾಜಿ ಅಂದ್ರೆ ಕಾಂಪ್ರಮೈಸ್ ಮಾಡಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ರದ್ದು ಮಾಡುವಂತಿಲ್ಲ. ಓಹೋ, ಹಾಗಾಗಿ ಕಾನೂನಿನ ಪ್ರಕಾರ ಪೋಕ್ಸೋ ಅಪರಾಧವೇ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿತು ಅಲ್ವಾ? ಹೌದು, ನಿಖರವಾಗಿ. ಆದರೆ ಇದರ ಅರ್ಥ ವ್ಯವಸ್ಥೆ ಆಕೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟಿತು ಅಂತಲ್ವಾ? ತನ್ನ ಗಂಡನನ್ನ ಬಿಡಿಸ್ಕೊಳ್ಳೋಕೆ ಆಕೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಸಾಲ ಮಾಡಿದ್ಲು. ನಿಜಕ್ಕೂ ಅದು ತುಂಬಾ ಶೋಚನೀಯ ಸ್ಥಿತಿ. ಸಂವಿಧಾನದ 21ನೇ ವಿಧಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕನ್ನ ಕೊಡುತ್ತೆ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಆಕೆಗೆ ಕನಿಷ್ಠ ರಕ್ಷಣೆಯನ್ನು ನೀಡದೆ ಬೀದಿಗೆ ತಳ್ಳಿದ್ದು ನಿಜಕ್ಕೂ ಆಘಾತಕಾರಿ. ಖಂಡಿತ. ವ್ಯವಸ್ಥೆಯ ಈ ವೈಫಲ್ಯವನ್ನ ಸುಪ್ರೀಂ ಕೋರ್ಟ್ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿತು. ಅಂದ್ರೆ ಒಂದು ಕಡೆ ಕಾನೂನಿನ ಪ್ರಕಾರ ಅಪರಾಧ ಸಾಬೀತಾಗಿದೆ. ಹೌದು, ಮತ್ತಿನ್ನೊಂದು ಕಡೆ ಅವರಿಬ್ರನ್ನೂ ಬೇರೆ ಮಾಡಿದ್ರೆ ಆ ಯುವತಿಯ ಬದುಕು ಸಂಪೂರ್ಣ ನಾಶವಾಗುತ್ತೆ. ರೈಟ್. ಈ ಸಂಕೀರ್ಣತೆಯನ್ನ ಬಗೆಹರಿಸಲು ಸುಪ್ರೀಂ ಕೋರ್ಟ್ ಏನ್ ಮಾಡ್ತು? ಇಲ್ಲೇ ನೋಡಿ, ಸುಪ್ರೀಂ ಕೋರ್ಟ್ ಸಂವಿಧಾನದ 142ನೇ ವಿಧಿಯನ್ನ ಬಳಸ್ತು. ಇದು ನ್ಯಾಯಾಲಯಕ್ಕೆ ಸಂಪೂರ್ಣ ನ್ಯಾಯ ಒದಗಿಸಲು ಇರುವ ಒಂದು ಅಸಾಧಾರಣ ಅಧಿಕಾರ. ಓ ವಾವ್, ಸಂಪೂರ್ಣ ನ್ಯಾಯ ಅಂದ್ರೆ ಶಿಕ್ಷೆ ಮನ್ನಾ ಮಾಡ್ತಾ? ಹೌದು. ಇದರ ಅಡಿಯಲ್ಲಿ ಪತಿಯ ಮೇಲಿನ ಅಪರಾಧ ಸಾಬೀತಾಗಿದೆ ಅಂತ ಎತ್ತಿ ಹಿಡಿದ್ರೂ ಆತನ ಜೈಲು ಶಿಕ್ಷೆಯನ್ನ ಮನ್ನಾ ಮಾಡ್ಲಾಯ್ತು. ಮತ್ ಆಕೆ ಸಾಲದ ಕಥೆ ಏನಾಯ್ತು? ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಆಕೆಯ ಶಿಕ್ಷಣ ಮತ್ತು ಮನೆ ವ್ಯವಸ್ಥೆ ಹಾಗೆ ಆ 2 ಲಕ್ಷ ಸಾಲವನ್ನ ತೀರಿಸುವ ಜವಾಬ್ದಾರಿಯನ್ನ ಹೊರಲು ಆದೇಶಿಸಲಾಯಿತು. ಇದು ಒಂಥರ ನ್ಯಾಯಾಧೀಶರು ತಕ್ಕಡಿಯಲ್ಲಿ ಅಪರಾಧ ಮತ್ತು ಶಿಕ್ಷೆಯನ್ನ ಪ್ರತ್ಯೇಕಿಸಿ ಒಂದು ಮುಗ್ಧ ಕುಟುಂಬವನ್ನ ಉಳಿಸಿದ ಸೂಕ್ಷ್ಮ ಶಸ್ತ್ರಚಿಕಿತ್ಸೆ ತರನೇ ಇದೆ ಅಲ್ವಾ? ಬಹಳ ಅದ್ಭುತವಾದ ಹೋಲಿಕೆ ಇದು. ಮತ್ತೀ ಶಸ್ತ್ರಚಿಕಿತ್ಸೆಯಲ್ಲಿ ನ್ಯಾಯಾಲಯವು ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದೆ. ಏನು ಆ ಎಚ್ಚರಿಕೆ? ಭವಿಷ್ಯದ ಪ್ರಕರಣಗಳಿಗೆ ಸಂಬಂಧಿಸಿದ್ದ? ಹೌದು.
ಈ ಪ್ರಕರಣ ಭವಿಷ್ಯದ ಯಾವುದೇ ಪ್ರಕರಣಗಳಿಗೆ ಪೂರ್ವ ನಿದರ್ಶನವಲ್ಲ ಅಂತೆ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ನಾಟ್ ಅ ಪ್ರೆಸಿಡೆಂಟ್ ಅಂತ. ಓಕೆ. ಅಂದ್ರೆ ಇದೇ ನೆಪ ಇಟ್ಕೊಂಡು ಅಪರಾಧಿಗಳು ಸಂತ್ರಸ್ತಿಯರನ್ನ ಮದುವೆಯಾಗಿ ಪೋಕ್ಸೋ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳುವಂಟಿಲ್ಲ ಅಂತ. ಖಂಡಿತ. ಇದು ಕೇವಲ ಈ ಪ್ರಕರಣದ ಅಸಾಮಾನ್ಯ ಸನ್ನಿವೇಶಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಹಾಗಾದ್ರೆ ಈ ಅಸಾಮಾನ್ಯ ತೀರ್ಪಿನಿಂದ ನಮಗೆ ಸಿಗುವ ಆ ಪ್ರಾಯೋಗಿಕ ಪಾಠಗಳೇನು? ಸಾರ್ವಜನಿಕರಿಗೆ ಇದೊಂದು ದೊಡ್ಡ ಪಾಠ. ಕೇವಲ ಸಂತ್ರಸ್ತೆಯನ್ನ ಮದುವೆಯಾಗುವುದರಿಂದ ಪೋಕ್ಸೋ ಪ್ರಕರಣ ಸುಲಭವಾಗಿ ರದ್ದಾಗುವುದಿಲ್ಲ ಅನ್ನೋದು ಸ್ಪಷ್ಟ. ಹೌದು. ಮತ್ತು ವ್ಯವಸ್ಥೆ ಕೈಬಿಟ್ಟಾಗ ಪುನರ್ವಸತಿಗಾಗಿ ರಾಜ್ಯವನ್ನ ಪ್ರಶ್ನಿಸುವ ಹಕ್ಕುಗಳ ಬಗ್ಗೆನೂ ಇದು ಅರಿವು ಮೂಡಿಸುತ್ತೆ ಅಲ್ವಾ? ನಿಖರವಾಗಿ. ಇನ್ನು ವಕೀಲರಿಗೆ ಹೇಳೋದಾದ್ರೆ ಹೈಕೋರ್ಟ್ನ ಸೆಕ್ಷನ್ 482ರ ಮಿತಿಗಳೇನು ಮತ್ತು ಸುಪ್ರೀಂ ಕೋರ್ಟ್ನ 142ನೇ ವಿಧಿಯ ಆ ಅಪರೂಪದ ಬಳಕೆಯ ಬಗ್ಗೆ ಇದೊಂದು ಅತ್ಯುತ್ತಮ ಉದಾಹರಣೆ. ಒಟ್ಟಾರೆಯಾಗಿ ಈ ವಿಶ್ಲೇಷಣೆ ನಮಗೆ ಆ ಕಾನೂನಿನ ಕಠಿಣತೆ ಮತ್ತು ನ್ಯಾಯದ ಮಾನವೀಯ ಮುಖ ಎರಡನ್ನೂ ತೋರಿಸಿದೆ. ಖಂಡಿತ. ನಾವು ಆರಂಭದಲ್ಲಿ ಹೇಳಿದಾಗೆ ರೋಗವನ್ನ ಗುಣಪಡಿಸುವ ಔಷಧಿಯೂ ರೋಗಿಯ ಜೀವವನ್ನ ಉಳಿಸುವಂತಿರಬೇಕು ಅನ್ನೋ ಮಾತಿಗೆ ಈ ತೀರ್ಪು ಅನ್ವರ್ಥವಾಗಿದೆ. ಹೌದು, ಸಂಪೂರ್ಣವಾಗಿ ಒಪ್ಪುವಂಥ ಮಾತು. ಆದ್ರೆ ನೋಡಿ, ಈ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆ ಖಂಡಿತ ಕಾಡುತ್ತೆ. ಏನಾ ಪ್ರಶ್ನೆ? ವ್ಯವಸ್ಥೆಯ ನಿರ್ಲಕ್ಷ್ಯದಿಂದಲೇ ಸಂತ್ರಸ್ತಿಗೆ ಇಷ್ಟೆಲ್ಲ ಆಘಾತವಾದರೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸುವವರೆಗೂ ಕಾಯುವ ಬದಲು ಆ ವ್ಯವಸ್ಥೆ ಕೈಬಿಡುವ ಎಲ್ಲಾ ಅಪ್ರಾಪ್ತರ ಪ್ರಕರಣಗಳಲ್ಲೂ ಶಾಸನಬದ್ಧವಾಗಿ ಪರಿಹಾರ ಮತ್ತು ಪುನರ್ವಸತಿಯನ್ನ ಕಾನೂನು ಏಕೆ ಮೊದಲೇ ಕಡ್ಡಾಯಗೊಳಿಸಬಾರದು? ಯೋಚಿಸಿ.